ಇದು ಒಂದು ಕೊರಳಳ್ಳಿಯ ಗ್ರಾಮದ ದೇವಿಗಳ ಕತೆ. ಸುಮಾರು ವರ್ಷಗಳ ಹಿಂದೆ ಈ ಕೊರಳಳ್ಳಿ ಎಂಬ ಗ್ರಾಮದ ಜನರಿಗೆ ಜಾತಿ ಇಲ್ಲ, ಮತ ಇಲ್ಲ, ಎಲ್ಲರೂ ಒಂದೇ ಎಂಬ ಮನೋಭಾವದಿಂದ ಬದುಕುತ್ತಿದ್ದರು. ಅದೇ ಊರಿನಲ್ಲಿ ತುಂಗಭದ್ರ ಎಂಬ ನದಿಯೂ ಹರಿಯುತ್ತಿತ್ತು. ಈ ನದಿಯ ದಡದಲ್ಲಿ ಗ್ರಾಮ ದೇವತೆ ದ್ಯಾಮವ್ವ ನೆಲೆಸಿದ್ದಳು. ಈ ದೇವಿ ಇಲ್ಲಿ ನೆಲೆಸಿದ್ದರಿಂದ ಈ ಗ್ರಾಮದವರು ತುಂಬಾ ಸಂತೋಷದಿಂದ ಬದುಕನ್ನು ನಡೆಸುತ್ತಿದ್ದರು. ಹಾಗೆ ಈ ದೇವಿಯ ಜಾತ್ರೆಯನ್ನು ತುಂಬಾ ಸಡಗರದಿಂದ ಮಾಡುತ್ತಿದ್ದರು. ಈ ದೇವಿಯ ಜಾತ್ರೆಯನ್ನು ಕಣ್ತುಂಬಿಕೊಳ್ಳಲು ಸುತ್ತಮುತ್ತ ಹಳ್ಳಿಯವರು ಬರುತ್ತಿದ್ದರು. ಈ ದೇವಿಯು ಕಣ್ಣು ಬಿಟ್ಟರೆ ಊರಿನ ಜನರಿಗೆ ಮಂದಹಾಸ, ಕೈಗೆ ಬಳೆ ತೊಟ್ಟರೆ ಊರಿನ ಹೆಂಗಸರಿಗೆ ತುಂಬಾ ಅಲಂಕಾರ. ಈ ದೇವಿಯು ಊರಿನಲ್ಲಿ ಮೆರವಣಿಗೆ ಹೊಂಟರೆ ಉದೋ ಉದೋ ಎಂಬ ಕೂಗು. ಈ ದೇವಿಯ ನಿಜವಾದ ಪ್ರತಿರೂಪ ತೋರಿಸಿದರೆ ಮುಂದೆ ಇರೋ ಮರಿಕುರಿ ಬಲಿಯಾಗುತ್ತಂತೆ. ಈ ದೇವಿಯ ಕೋಣವು ಇಂದಿಗೂ ಜೀವಂತವಾಗಿದೆ ಅಂತೆ. ಆದರೆ ಈ ಗ್ರಾಮದ ಈಗಿನ ಜನರು ಈ ದೇವಿಯ ಜಾತ್ರೆಯನ್ನು ಮರೆತು ಬಿಟ್ಟಿದ್ದಾರೆ. ಈಗಾದರೂ ಈ ಊರಿನ ಜನರು ಈ ದೇವಿಯ ಜಾತ್ರೆ ಮಾಡ್ತಾರೋ ಇಲ್ವಾ ನೋಡೋಣ ಬನ್ನಿ. ನಮಸ್ಕಾರ ರೀ. ನಮಸ್ಕಾರ ರೀ. ಕೊರಳಾಳ್ಯಾರೇನ್ರಿ ನೀವು? ಹೌದ್ರಿ, ನಾವು ಕೊರಳ್ಯಾರ. ನಿಮ್ಮ ಊರಾಗ ಏನ ಗೆಜ್ಜೆ ಶಬ್ದ ಇತ್ತಂತಲ್ರಿ? ಹೌದ್ರಿ, ನಿಜ. ಅದ್ರ ಹಿನ್ನೆಲೆ ಏನ್ರಿ? ಅದ್ರ ಬಗ್ಗೆ ಬೇಕಂದ್ರಿ ನಮ್ಮ ಯುಕೆ ಕಡೆ ಹೋಗೋಣ. ಎಲ್ಲಿ ಇರ್ತಾನ್ರಿ ಆ ಯುಕೆ? ನಾನು ಅಲ್ಲೇ ಹೊಂಟೀನಿ, ಹೋಗೋಣ ಬರ್ರಿ. ನಮಸ್ಕಾರ ವಿಕೆ. ಯಾರು ಅವನು? ಇವನು ಸಿಂಟಾಲ್ ಹುಡುಗ. ನಮ್ಮೂರಿಂದ ಗೆಜ್ಜೆ ಶಬ್ದ ಇನ್ನಲ್ಲೇ ಬೇಕಂತ ಇವಾಗ. ಹೌದಾ, ಕುತ್ಕೋ. ಹಾ, ಆ ಘಟನೆ ಏನು? ಇವನ್ ಯಾವ ಕನ್ನಡ ಗೊತ್ತಿ ಇವ್ ಗೊತ್ತಲ್ಲ ಕನ್ನಡ ಗೊತ್ತಿರೋದು ಗೆಜ್ಜೆ ಶಬ್ದ ಅಷ್ಟೇ, ಅದ್ರ ಹಿನ್ನೆಲೆ ಅಲ್ಲ. ಯುಕೆ ಕತೆ ಶುರು ಮಾಡು. ವಿಕೆ ಕತೆ ಶುರು ಮಾಡು. ಊಟ ಮಾಡೋದ್ ಬಿಟ್ಟು ಬಂದೇನಿ. ಜಲ್ದಿ ಕತೆ ಶುರು ಮಾಡಿ. ನಾ ಮೊದಲ ನೀರ್ ಹಸ ಬಿಡ್ಬಾನಿ, ಜಲ್ದಿ ಹೋಗ್ಬೇಕು ನಾವು. ಸುಮ್ನೆ ಇರ್ಲಿ ಅಪ್ಪ, ನಿಮ್ದ ಕತೆ ಕೇಳದಾತ. ನೀ ಸ್ಟಾರ್ಟ್ ಮಾಡಿ ಯುಕೆ. ಹರ್ಷ, ಆ ನಮ್ಮೂರಿನ ಇತಿಹಾಸ ಪುಸ್ತಕ ಹುಡುಕ. ಆಯ್ತು ವಿಕೆ. 2025 ಮುಗಿಸಿ 2026ಕ್ಕೆ ಕಾಲಿಡ್ತೆ ಈ ನಮ್ಮ ಕೊರಳಿ ಜನ. ಜನವರಿ ತಿಂಗಳಲ್ಲಿ ಮೊದಲನೇ ದಿವಸ ಒಂದು ಭಯಂಕರವಾದ ಘಟನೆ ನಡೆಯುತ್ತೆ. ಹಾ ಹೌದಾ? ಹಾ ಹೌದು. ಇದನ್ನ ನೋಡಿ ಊರಿನ ಜನರು ಭಯಭೀತರಾಗಿದ್ದಾರೆ. ಹಾ, ಆ ಘಟನೆ ಏನು? ಆ ಘಟನೆ ಏನಂದ್ರ, ಅಮಾವಾಸ್ಯೆ ದಿವಸದಂದು ಮಾಯಮ್ಮ ಮತ್ತು ದುರ್ಗಮ್ಮ ದೇವಿಗಳಿಗೆ ಅಗ್ನಿ ಅವಘಡ ಸಂಭವಿಸಿದ್ರು. ಈ ಎರಡು ಮೂರ್ತಿಗಳನ್ನ ತಗೊಂಡೋಗಿ ಹನುಮಪ್ಪ ಗುಡಿ ಒಳಗಿರ್ತಾರ. ಊರಿನ ಜನ ಎಲ್ಲಾ ಒಂದ್ ನಿರ್ಧಾರಕ್ಕೆ ಬರ್ತಾರೆ. ಹಾ ಹೌದಾ? ಮತ್ತೆ ಏನ್ ಮಾಡ್ತಾರೆ ಮೂರಿನ ಜನ? ಆ ಎರಡು ಮೂರ್ತಿಗಳಿಗೆ ಹೊಸ ಬಣ್ಣ ಕೊಡಲು ನಿರ್ಧಾರ ಮಾಡ್ತಾರೆ. ಮತ್ತೇನಾಯ್ತು? ಮತ್ತೇನ ಅದ ಗೆಜ್ಜೆ ಶಬ್ದ ಗಲ್ ಗಲ್. ಯಾರು ನೀವು ಅಲ್ಲಿ ಕಾಮಿಡಿಯಲ್ಲಿ ಗೆಜ್ಜೆ ಶಬ್ದ ಅಂದ್ರ ದೇವ್ರಲ್ಲಿ ಸ್ವಲ್ಪ ಭಯ ಹೋಗ್ತಿರ್ಬೇಕು, ಗೊತ್ತಾಗತ್ತಿಲ್ಲ. ಹಾ, ಅವ್ರು ಹೇಳಿದ್ದೆ ಕರೆಕ್ಟ್. ಆ ಮೂರ್ತಿಗಳನ್ನ ಇಟ್ಟ ನಂತರ ಮರುದಿನವೇ ಗೆಜ್ಜೆ ಶಬ್ದ ಸ್ಟಾರ್ಟ್ ಆಗುತ್ತಿದೆ. ಈ ಗೆಜ್ಜೆ ಶಬ್ದ ಕೇಳಿ ಊರಿನ ಜನ ಮತ್ತಷ್ಟು ಭಯ ಪಟ್ಟಾರ. ಹೌದಾ? ಗೆಜ್ಜೆ ಶಬ್ದ ಯಾಕೆ ಬಂತು? ಅದೊಂದು ಸಂಪ್ರದಾಯವೇ ಇತ್ತು. ಪ್ರತಿ ಶುಕ್ರವಾರ ದೇವಿಗಳಿಗೆ ಪೂಜೆ ಸಲ್ಲಿಸ್ತಿದ್ರು. ಈ ಶುಕ್ರವಾರ ಪೂಜೆ ಸಲ್ಲಿಸಿಲ್ಲ, ಆದ ಕಾರಣ ಗೆಜ್ಜೆ ಶಬ್ದ ಕೇಳಿ ಬಂದಿದೆ. ಹೌದಾ? ಹೌದಾ? ಗೆಜ್ಜೆ ಶಬ್ದ ಯಾಕೆ ಬಂತು? ನಮ್ಮವ್ವ ನನ್ನ ತಾಯಿ